ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ಶುಭಶ್ರೀ. ನಾನು ಹೌಸ್ ವೈಫು. ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ ನೇಮ್ ಬಂದು ಶುಭಾ ಮನು ಲಾಗ್ಸ್ ಅಂತ. ನಾನು ಏನಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅಡುಗೆ ಮಾಡಿ ತುಂಬ ಆಸೆಯಿಂದ ಅಡುಗೆ ಮಾಡಿ ಅದನ್ನು ಬಡಿಸೋದು ಅಂತ ಅಂದರೆ ತುಂಬ ಇಷ್ಟ. ನಂತರ ಆಮೇಲೆ ನಾನು ವೆಯ್ಟ್ ಲಾಸ್ ಕೂಡ ಮಾಡಿದ್ದೀನಿ. ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ. ನೆಕ್ಸ್ಟ್ ಹೇಳ್ತೀನಿ ಏನಕ್ಕೆ ಅಂತ, ಅದಕ್ಕೆ ರೀಸನ್ ಹೇಳ್ತೀನಿ. ವೆಯ್ಟ್ ಲಾಸ್ ಕೂಡ ಮಾಡಿದ್ದೀನಿ. ಅಡುಗೆಯಲ್ಲೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ. ಈ ನನ್ನ ಫ್ರೆಂಡ್ಸ್ಗಳು ಕೆಲವೊಬ್ಬರು ಹೇಳಿದ್ರು, ಏನಕ್ಕೆ ನೀನು ವೆಯ್ಟ್ ಲಾಸ್ ಮಾಡೋದನ್ನ ವಿಡಿಯೋ ಮಾಡಿ ಹಾಕ್ಬಾರ್ದು, ಯೂಟ್ಯೂಬಲ್ಲಿ ನೀನು ಮಾಡಬಾರ್ದು, ಏನಕ್ಕೆ ಮಾಡಬಾರ್ದು, ನೀನು ಅದನ್ನು ಮಾಡು, ನಿನ್ನಿಂದ 4 ಜನ ವೆಯ್ಟ್ ಲಾಸ್ ಮಾಡ್ಬೋದು, ನಮ್ಮಾಗೆ ದಪ್ಪ ಇರೋ ಹುಡುಗಿರು ಕೂಡ ವೆಯ್ಟ್ ಲಾಸ್ನ ಮಾಡ್ಬೋದು, ಮಾಡ್ತಾರೆ ಅಂತ ಕೆಲವೊಬ್ಬರು ತುಂಬ ಕೇಳ್ತಿದ್ರು ನನ್ನನ್ನು. ಹೇಗೆ ವೆಯ್ಟ್ ಲಾಸ್ ಆದ್ರಿ ನೀವು, ಯಾವ ರೀತಿ ಊಟ ಎಲ್ಲ ತಿಂತಿದ್ರಿ, ಯಾವ ಫುಡ್ನ ತೊಗೋತಿದ್ರಿ, ಯಾವ ಡ್ರಿಂಕ್ನ ಕುಡಿತಿದ್ರಿ ವೆಯ್ಟ್ ಲಾಸ್ಗೋಸ್ಕರ, ಇಷ್ಟೊಂದು ಸಣ್ಣ ಆಗಿದ್ದೀರಾ. ನಾನು 2-3 ತಿಂಗಳೊಳಗಡೆ ಆಲ್ಮೋಸ್ಟು 18-20 kg ವೆಯ್ಟ್ನ ಲಾಸ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಸಫರ್ ಪಟ್ಟಿದ್ದೆ ನಾನು ವೆಯ್ಟ್ನ ಲಾಸ್ ಮಾಡೋದಕ್ಕೆ. ಹೆಲ್ದಿ ವೆಯ್ಟ್ ಲಾಸು. ನೆಕ್ಸ್ಟ್ ಅಂದರೆ ಅನ್ಹೆಲ್ದಿಯಾಗಿ ನಾನು ಯಾವುದೇ ರೀತಿಯ ಶೇಕ್ ಆಗಿರ್ಬೋದು, ಕೋಚಿಂಗಲ್ಲೂ ಕೆಲವೊಬ್ಬರು ಶೇಕ್ ಕೊಡ್ತಾರೆ, ಜ್ಯೂಸ್ ಕುಡೀರಿ ಅಂತ ಶೇಕ್ಗಳನ್ನ ಹೇಳ್ತಾರೆ. ನಾನು ಯಾವುದೇ ರೀತಿ ಶೇಕ್ನ ತೊಗೊಂಡಿಲ್ಲ. ನಾನೊಂದು 6-7 ವರ್ಷದ ಹಿಂದೆ ಹರ್ಬಲ್ ಲೈಫ್ನ ತೊಗೊಂಡಿದ್ದೆ. 1 ಮಂತ್ ಅಷ್ಟೇ ತೊಗೊಂಡಿದ್ದು ನಾನು. ಸುಮಾರು 4,500 ಕಟ್ಟಿ ಅದು ಶೇಕ್ನ ಪರ್ಚೇಸ್ ಮಾಡಿ ನಾನು ಡೈಲಿ ಕುಡಿತಿದ್ದೆ ಅದನ್ನು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ. ಊಟ ಇರಲಿಲ್ಲ ಅದರಲ್ಲಿ. ಒಂದು kg ಕೂಡ ನಾನು ಕಮ್ಮಿ ಆಗಲಿಲ್ಲ 1 ಮಂತಲ್ಲಿ. ನೆಕ್ಸ್ಟು 2nd ಮಂತ್ ಅಷ್ಟರಲ್ಲಿ ನಾನು ಅದನ್ನು ಬಿಟ್ಟೆ. ಬೇಡ, ಇದು ಯೂಸ್ ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟು ಅಂತ. ನಾನು ಹಂಗೆ ಫೋನ್ನ ನೋಡ್ತಾ ಯೂಟ್ಯೂಬು, ಫೇಸ್ಬುಕ್ಕು ಅದರಲ್ಲೆಲ್ಲ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋ ಹಾಕ್ತಿದ್ರು. ಇಷ್ಟು kg ಸಣ್ಣ ಆದರು ಅಂತ. ಅದನ್ನೆಲ್ಲ ನೋಡಿದೆ, ಫೋನ್ ಮಾಡಿ ಕೇಳಿದೆ, ಇಷ್ಟನ್ನು ಕಟ್ಟಿ ದುಡ್ಡನ್ನ ಅಷ್ಟನ್ನು ಕಟ್ಟಿ ನಾವು ಇಷ್ಟು ತಿಂಗಳಲ್ಲಿ ಇಷ್ಟು ವೆಯ್ಟ್ನ ಲಾಸ್ ಮಾಡಿಕೊಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅದೇನಕ್ಕೂ ನನಗೂ ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ಕೆಲವೊಂದು ವಿಡಿಯೋಗಳು ಬರುತ್ತೆ, ಈ ಮನೇಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಅಡುಗೆ ಮಾಡ್ಕೊಳ್ಳಿ, ನೀವು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಮತ್ತು ಯೋಗಗಳು, ಎಕ್ಸಸೈಸ್ಗಳೆಲ್ಲ ಯೂಟ್ಯೂಬಲ್ಲೇ ಬರುತ್ತೆ. ನನಗೆ ಯಾವುದು ಆರಾಮ್ ಅನಿಸುತ್ತೆ ಅದನ್ನು ನಾನು ಮಾಡಿಕೊಂಡು ನನ್ನ ವೆಯ್ಟನ್ನು ನಾನು ಕಮ್ಮಿ ಮಾಡಿಕೊಂಡೆ. ಈಗ 1 ಇಯರಿಂದ ಏನೋ ಮೈನರ್ ಸರ್ಜರಿ ಆಗಿರೋದ್ರಿಂದ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ನನಗೂ ತುಂಬ ಬಾಡಿ ಶೇಮಿಂಗ್ ಇತ್ತು. ನಾನು ಏನಕ್ಕೆ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ, ನನಗೆ ಬಾಡಿ ಶೇಮಿಂಗ್ ಇತ್ತು. ನನ್ನನ್ನು ದಪ್ಪ ಅಂತ ಆಡ್ಕೊಳ್ಳೋರು ಕೂಡ ಇದ್ದರು. ಹಂಗಾಗಿ ನಾನು ವೆಯ್ಟ್ ಲಾಸ್ನ ಮಾಡಿದೆ. ಕೆಲವೊಬ್ಬರು ಮಾತಾಡೋರಿಗೆಲ್ಲ ನಾವೇ ಉತ್ತರ ಕೊಡಬೇಕು. ನಮಗೆ ನಾವೇ ಸ್ಟ್ರೆಂತು. ನಾವು ಏನಕ್ಕೆ ವೆಯ್ಟ್ ಲಾಸ್ನ ಬೇರೆಯವ್ರಿಗೋಸ್ಕರ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಹೆಲ್ತ್ಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಚೆನ್ನಾಗಿರಬೇಕು, ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಹೊರಗಡೆಯಿಂದನೂ. ಮತ್ತು ನಾವು ದೈಹಿಕವಾಗಿ ನಮ್ಮ ಆರೋಗ್ಯನೂ ಕೂಡ ಅಷ್ಟೇ ರೀತಿ ಚೆನ್ನಾಗಿರಬೇಕು. ಈಗ ಮತ್ತೆ ದಪ್ಪ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ವೆಯ್ಟ್ ಲಾಸ್ ಮಾಡು, ಏನಕ್ಕೆ ಅಂದರೆ ಆರೋಗ್ಯ ದೃಷ್ಟಿಯಿಂದ ವೆಯ್ಟ್ ಲಾಸ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಈ ಥರ ಇಂಟೆನ್ಷನ್ ಏನಿಲ್ಲ. ಚಿಕ್ಕ ವಯಸ್ಸಲ್ಲೇ ಹೆವಿ ದಪ್ಪ ಆದಷ್ಟು ನಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ. ಹಾಗಾಗಿ ನನ್ನನ್ನು ತುಂಬ ಜನ ಕೇಳ್ತಿದ್ರು, ಹೆಂಗೆ ಇಷ್ಟು ಸಡನ್ನಾಗಿ 2-3 ತಿಂಗಳಲ್ಲಿ ನೀವು ಇಷ್ಟು ಸಣ್ಣ ಆಗೋದ್ರಿ, ನಮಗೂ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಿದ್ರು. ಹಂಗಾಗಿ ನಾನು ವೆಯ್ಟ್ ಲಾಸ್ ನನ್ನ ಜರ್ನಿನ ಈಗ ಆಲ್ರೆಡಿ ದಪ್ಪ ಆಗಿದ್ದೀನಿ, ತುಂಬ ದಪ್ಪ ಆಗಿದ್ದೀನಿ. ಹಂಗಾಗಿ ನನ್ನ ಜರ್ನಿನ ನನ್ನ ಜೊತೆನೇ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡೋಣ. ನನ್ನ ಜರ್ನಿನ ನಾನು ಯಾವ ರೀತಿ ವೆಯ್ಟ್ ಲಾಸ್ನ ಮಾಡಿದೆ ಅಂತ. ಕೆಲವೊಬ್ಬರಿಗೆ ನೋಡಿ ಉಪಯೋಗ ಆಗಲಿ. ಕೆಲವೊಬ್ಬರು ಹೊರಗಡೆ ಹೋಗಿ ಜಿಮ್ಗೆ ಸೇರೋಕ್ಕಾಗಲ್ಲ. ಇಲ್ಲಿ ಹಳ್ಳೀಲಿ, ಎಸ್ಪೆಷಲಿ ಹಳ್ಳೀಲಿ ಅಂದರೆ ಜಿಮ್ಗೆಲ್ಲ ಹೋಗೋದು ರೇರು, ಯಾರೂ ಹೋಗಲ್ಲ. ಸಿಟಿ ಆದರೆ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲೆಲ್ಲ ಕೆಲವೊಬ್ಬರು ಹಂಗೆ ಹಿಂಗೆ ಅಂತ ಮಾತಾಡೋದು ಇರುತ್ತೆ. ಜಿಮ್ಗೆ ಹೋಗ್ತಾರಂತೆ, ಜಿಮ್ಮು ಕೂಡ ಇಲ್ಲ ಇಲ್ಲಿ, ನಮಗೆ ಸಿಗಲ್ಲ. ಎಲ್ಲಿ ಹೋಗ್ಬೇಕಂದ್ರೆ ಮದ್ದೂರು, ಮಂಡ್ಯ ಆ ಸೈಡ್ ಹೋಗಬೇಕು. ಇಲ್ಲೆಲ್ಲೂ ನಮಗೆ ನಿಯರ್ ಇರಲ್ಲ ಜಿಮ್ಮು. ಹಂಗಾಗಿ ನಾವು ಹೋಗೋಕ್ಕೂ ಆಗಲ್ಲ. ಹೌಸ್ ವೈಫ್ ಆಗಿರೋದ್ರಿಂದ ಮನೆ ನಡ್ಸ್ಕೊಂಡು ಹೋಗೋದೇ ಆಗಿರುತ್ತೆ ನಮಗೆ. ಮಕ್ಕಳನ್ನ ಮನೇಲಿ ಅಡುಗೆ ಮಾಡೋದು, ಮಕ್ಳಿಗೆ ಓದಿಸೋದು, ಅದು ಇದು ಕೆಲಸಗಳೇ ಆಗಿರುತ್ತೆ. ಹಂಗಾಗಿ ನಾವು
ಹೊರಗಡೆ ಹೋಗಿ ಮಾಡೋದು ಬೇಡ, ಹೆಲ್ತಿಯಾಗಿ ಮನೇಲೇ ಹೇಗೆ ವೆಯ್ಟ್ ಲಾಸ್ ಮಾಡಬೇಕು. ಮತ್ತು ಕುಕ್ಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಅಡುಗೆ ಮಾಡೋದು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾರೆ. ಅದನ್ನು ಮಾಡು ಇದನ್ನು ಮಾಡು ಅಂತ ಮಾಡಿಸಿ ಮಾಡಿಸ್ಕೊತಾ ಇರ್ತಾರೆ, ತಿಂತಾ ಇರ್ತಾರೆ. ಹಂಗಾಗಿ ಕುಕ್ಕಿಂಗ್ ಚಾನಲ್ನ ಮಾಡೋಣ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದು. ನನಗೆ ಹೇಳಿದ್ದು ನನ್ನ ಸಿಸ್ಟರು, ಸ್ಟಾರ್ಟ್ ಮಾಡು, ನೀನು ಏನಕ್ಕೆ ಮಾಡಬಾರ್ದು, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯಾ, ಮತ್ತು ವೆಯ್ಟ್ ಲಾಸ್ದು ಟ್ರಾನ್ಸ್ಫರ್ಮೇಷನ್ ಎಲ್ಲ ನೀನು ವೆಯ್ಟ್ ಎಲ್ಲ ಕಮ್ಮಿಯಾಗಿ ರಿಡ್ಯೂಸ್ ಆಗಿ ಹೇಗೆ ಮಾಡಿದ್ಯಾ ಅಂತ ತೋರಿಸಿದ್ಯಾ, ಅದನ್ನೇ ಸ್ವಲ್ಪ ನೀನು ಇವಾಗ ಹೆಂಗಿದ್ರು ವೆಯ್ಟ್ ಗೇನ್ ಆಗಿದೆಯಾ ಮಾಡ್ಕೊಂಡು ಹೋಗು ಅಂತ ನನಗೆ ನನ್ನ ಸಿಸ್ಟರ್ ಹೇಳಿದ್ರು. ಹಂಗಾಗಿ ನಾನು ವೆಯ್ಟ್ ಲಾಸ್ನ ಮಾಡೋಣ, ಅದ್ರ ಜೊತೆಗೆ ಅಡುಗೆನೂ ಕೂಡ ಮಾಡೋಣ. ಕೆಲವೊಂದು ನನ್ನ ಡೈಲಿ ರೊಟೀನು ಕೂಡ ನಾನು ಇದ್ರ ಜೊತೆಯಾಗಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಕೆಲವೊಂದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಗಳೆಲ್ಲನೂ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಅಷ್ಟೇ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಫಸ್ಟ್ ಟೈಮು ಫೇಸ್ ತೋರಿಸಿ ನಾನು ಮಾತಾಡ್ತಾ ಇರೋದು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಶಿವರಿಂಗ್ ಆಗ್ತೈತೆ ಕೈಯೆಲ್ಲ. ನೆಕ್ಸ್ಟು ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾನು ಬರೀ ಕುಕ್ಕಿಂಗ್ ಮಾಡೋಣ, ಅಷ್ಟು ಅಡುಗೆದು ಮಾತ್ರ ತೋರಿಸಿ ಕುಕ್ಕಿಂಗ್ ಮಾಡೋಣ ಅನ್ನೋ ಇದರಲ್ಲೇ ಐಡಿಯಾದಲ್ಲೇ ಇದ್ದಿದ್ದು. ಫೇಸ್ ತೋರಿಸ್ಬಿಟ್ಟು ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ವೆಯ್ಟ್ ಎಲ್ಲ ಲಾಸ್ ಆದಮೇಲೆ ಫೇಸೆಲ್ಲ ತೋರಿಸಿ ಸ್ವಲ್ಪ ಈಗ ದಪ್ಪ ಇದ್ದೀನಿ, ಇಲ್ಲ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ, ಫೇಸೆಲ್ಲ ತೋರಿಸಿ ಮಗನ ಜೊತೆ ಶಾರ್ಟ್ಸ್ ಎಲ್ಲ ಮಾಡೋಣ, ರೀಲ್ಸ್ ಎಲ್ಲ ಮಾಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದಿದ್ದು ನಾನು. ಇಲ್ಲ ಮಾಡು, ವೆಯ್ಟ್ ಲಾಸ್ ಜರ್ನಿನೂ ಮಾಡು. ಕೆಲವೊಬ್ಬರು ತುಂಬ ಜನ ಕೇಳಿದ್ರು ನನ್ನನ್ನು, ಹೇಗೆ ಸಣ್ಣ ಆದ್ರಿ, ಈಗ ಮತ್ತೆ ದಪ್ಪ ಆಗಿದ್ದೀನಿ, ಏನಕ್ಕೆ ದಪ್ಪ ಆದ್ರಿ, ಮತ್ತು ಸ್ಟಾರ್ಟ್ ಮಾಡಲ್ವಾ ನೀವು ವೆಯ್ಟ್ ಲಾಸ್ನ ಅಂತ ಕೇಳ್ತಾನೆ ಇದ್ದಾರೆ. ಅದಕ್ಕೆ ವೆಯ್ಟ್ ಲಾಸ್ನ ಮಾಡೋಣ ಅಂತ ಒಂದು ಚಾಲೆಂಜಿಂಗಾಗಿ ತೊಗೊಳ್ಳೋಣ. ನೆಕ್ಸ್ಟ್ ಡೇಸಲ್ಲಿ ನಾನು ಅದೇ ವೆಯ್ಟ್ ಲಾಸ್ನ ವಿಡಿಯೋನ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರೂ ವಿಡಿಯೋನ ವಾಚ್ ಮಾಡಿ. ಕೆಲವೊಂದು ಮಾಹಿತಿಗಳ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ಗಳು, ನನ್ನ ಅಯ್ಯಯ್ಯೋ ಅದ್ರ ಜೊತೆಗೆ ಕರೆಂಟ್ ಹೋಯ್ತು, ಅದ್ರ ಜೊತೆಗೆ ಹೆಲ್ದಿ ಟಿಪ್ಸು, ಮತ್ತು ವೆಯ್ಟ್ ಲಾಸ್ನ ಮಾಡಿಕೊಂಡ್ರೆ ಸ್ಕಿನ್ನೆಲ್ಲ ಸುಕ್ ಬೀಳುತ್ತೆ, ಅದು ಯಾವ ಥರನೂ ಆಗಬಾರ್ದು. ನಮ್ಮ ಸ್ಕಿನ್ನು ಅದೇ ರೀತಿ ಗ್ಲೋಯಿಂಗ್ ಆಗಿರಬೇಕು. ಅದಕ್ಕೆ ಏನೇನೋ ಟಿಪ್ಸ್ನ ಫಾಲೋ ಮಾಡಬೇಕು, ಎಲ್ಲ ಸ್ವಲ್ಪ ಸುಕ್ ಬಿದ್ದಿರುತ್ತೆ, ಆಗಬಾರ್ದು. ಅದೆಲ್ಲನೂ ಕೂಡ ಅದೇ ರೀತಿ ನಾನು ಕೂಡ ವೆಯ್ಟ್ ಲಾಸ್ನ ಮಾಡಿದ್ದು. ತುಂಬ ಜನ ಕೇಳಿದ್ರು, ಒಂಚೂರು ಸುಕ್ಕಿಲ್ದೇ ನೀವು ವೆಯ್ಟ್ ಲಾಸ್ನ ಮಾಡಿದ್ರಿ ಅಂತ. ಆ ರೀತಿ ನಾನು ಬೇರೆಯವ್ರಿಗೂ ಹೇಳೋಣ, ನನ್ನಿಂದ ಒಂದು 4 ಜನ ಕಲ್ತ್ಕೋಬೋದು, ಮಾಡ್ಕೋಬೋದು, ವೆಯ್ಟ್ನ ಲಾಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಬಾಡಿ ಶೇಮಿಂಗ್ ಅನ್ನೋದು ಇದೆಯಲ್ಲ, ನನ್ನ ಕಣ್ಮುಂದೆನೇ ನನಗೇ ಆಗಿದೆ ಬಾಡಿ ಶೇಮಿಂಗ್ ಅನ್ನೋದು. ಹಂಗಾಗಿ ನಾನು ಬೇರೆಯವ್ರಿಗೂ ಈ ಪ್ರಾಬ್ಲಮ್ ಆಗಬಾರ್ದು, ಅವರು ವೆಯ್ಟ್ ಲಾಸ್ನ ಮಾಡಲಿ. ಅದ್ರ ಜೊತೆಗೆ ಹಂಗಾಗಿ ಈ ಚಾನಲ್ನಲ್ಲಿ ಬರೀ ಅಡುಗೆ ಎಲ್ಲ, ವೆಯ್ಟ್ ಲಾಸು ಕೂಡ, ಮತ್ತು ನನ್ನ ಡೈಲಿ ರೊಟೀನು ವ್ಲಾಗ್ಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಾನು ನನ್ನ ವೆಯ್ಟ್ ಲಾಸ್ಗೆ ಏನೇನು ಫುಡ್ಡನ್ನ ನಾನು ಮಾಡ್ಕೋತೀನಿ, ಆ ಫುಡ್ ರೆಸಿಪಿಯೆಲ್ಲನೂ ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ. ಗೊತ್ತಾಗಲಿಲ್ಲ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಅದನ್ನು ವೀಡಿಯೋಗಳನ್ನ ನೋಡ್ಬೋದು ನೀವು, ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮೂ ಏನು ತೊಗೋಬೇಕು, ಮಧ್ಯ ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು, ಯಾವ್ಯಾವ ರೀತಿ ಎಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಒಂದೇ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ, ಸಪೋರ್ಟ್ ಮಾಡಿ ನನಗೆ.